ಹಾಯ್ ಹೆಲೋ ಗೈಸ್, ನಾವಿವತ್ತು ಹಾಸನದ ಹೊಳೆಬೀಡಿನಲ್ಲಿದ್ದೇವೆ. ಇಲ್ಲಿ 1108ರಿಂದ 1152ರವರೆಗೆ ವಿಷ್ಣುವರ್ಧನನು ಆಳ್ವಿಕೆ ನಡೆಸಿದ್ದನು. ಇದು ಸರಿಸುಮಾರು 12ನೇ ಶತಮಾನದಾಗಿದ್ದೆ. ಈ ದೇವಸ್ಥಾನದ ವಿಶೇಷತೆಯನ್ನು ತಿಳಿತಾ ಹೋಗಬೇಕಂದ್ರೆ ನೋಡಿ, ದೇವಾಲಯ ನಿರ್ಮಿಸಿರ್ತಕ್ಕಂತಹ ಎಲ್ಲ ಗೋಡೆಗಳ ಮೇಲೆ ದೇವಾನುದೇವತೆಗಳು, ರಾಮಾಯಣ, ಮಹಾಭಾರತ ಮತ್ತು ಪ್ರಾಣಿಗಳು, ಪಕ್ಷಿಗಳು, ನೃತ್ಯ ಭಂಗಿಗಳು ಇಲ್ಲಿ ನೋಡ್ತಾ ಇರ್ಬೋದು ನೀವು. ದೇವಾಲಯದ ಮುಂಭಾಗ ನಂದಿಯ ವಿಗ್ರಹ, ಹೀಗೆ ಹಲವಾರು ರೀತಿಯಲ್ಲಿ ಪ್ರವಾಸಿಗರ ಗಮನ ಸೆಳೆಯುವಂತೆ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯ ಇಂದಿನ ಪ್ರವಾಸಿಗರ ಗಮನ ಸೆಳೆದು ವಿಶ್ವ ಪಾರಂಪರಿಕ ಪಟ್ಟಿಗೆ 2023ರಲ್ಲಿ ಸೇರಿಕೊಂಡಿದೆ. ಈ ಹಳೇಬೀಡು ಎಲ್ಲಿದೆ ಅಂತ ಹೇಳಿ ನೋಡ್ತಾ ಹೋದರೆ ಹಾಸನ ಜಿಲ್ಲೆಯಲ್ಲಿ ಬರ್ತದೆ. ಈ ಹಳೇಬೀಡನ್ನು ಪ್ರಾಚೀನ ಕಾಲದಲ್ಲಿ ದ್ವಾರ ಸಮುದ್ರ ಅಂತಲೂ ಕರೀತಿದ್ರು. ಈ ದ್ವಾರ ಸಮುದ್ರ ಅಂದರೆ ಹೊಯ್ಸಳರ ರಾಜಧಾನಿಯಾಗಿತ್ತು. ಈ ದೇವಾಲಯ ದ್ವಿಕೂಟ ದೇವಾಲಯವಾಗಿದೆ. ಈ ದೇವಾಲಯದ ಪ್ರಕೃತಿ ಸೌಂದರ್ಯವನ್ನು ನೋಡೋದಕ್ಕೆ ಪ್ರವಾಸಿಗರು ಬೇರೆಡೆಯಿಂದನೂ ಬಂದು ನೋಡ್ತಾರೆ. ಈ ದೇವಾಲಯ ನಕ್ಷತ್ರಾಕಾರದಲ್ಲಿ ವಿನ್ಯಾಸವನ್ನು ಹೊಂದಿದೆ. ಈ ದೇವಾಲಯವನ್ನು ಎಷ್ಟು ರೀತಿಯಲ್ಲಿ ವರ್ಣನೆ ಮಾಡೋಕ್ಕೆ ಹೋದರೂ ಕೂಡ ತುಂಬ ಕಮ್ಮಿ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ಕಂಟೆಂಟ್ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಬಾಯ್ ಬಾಯ್.